ಎಲ್ಲರಿಗೂ ನಮಸ್ಕಾರ. ಇದು ನಾನೇ ಬರೆದ ಕತೆ ಕಂದ. ಇಬ್ಬರು ಮಕ್ಕಳು ಬೆಳೆದು ನಿಂತಿದ್ದರು. 15 ವರ್ಷಗಳ ನಂತರ ಪುನಃ ಗರ್ಭಿಣಿಯಾದ ನಯನಾಳಿಗೆ ಮಗು ಬೇಡವಾಗಿತ್ತು. ಮಗುವನ್ನು ತೆಗೆಸಲು ತೀರ್ಮಾನಿಸಿದಳು. ಊರಿನಲ್ಲಾದರೆ ಈ ವಯಸ್ಸಿಗೆ ಮಗುವೇ ಎಂಬ ಎಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಬೇಕೆಂದು ಮಗು ತೆಗೆಸಲು ದೂರದಲ್ಲಿದ್ದ ಅಕ್ಕನ ಮನೆಯಲ್ಲಿ ಗಂಡನೊಂದಿಗೆ ಬಂದು ತಂಗಿದ್ದಳು. ಆಸ್ಪತ್ರೆಗೆ ಹೋಗುವ ಹಿಂದಿನ ರಾತ್ರಿ ತಂಗಿ ನಯನ ಹಾಗೂ ಅವಳ ಗಂಡನ ಬಳಿ ಬಂದ ಅಕ್ಕ ನಮಿತಾ, ನಯನ, ನನಗೆ ಮಕ್ಕಳಾಗಲಿಲ್ಲ, ದತ್ತು ತೆಗೆದುಕೊಳ್ಳೋಣವೆಂದರೆ ಯಾರ ರಕ್ತವೋ ಏನು ಕತೆಯೋ ಅಂತಹ ಮಕ್ಕಳನ್ನು ತಂದು ಸಾಕಲಾರೆ ಎಂಬುದು ನಿನ್ನ ಭಾವನ ಕೆಟ್ಟ ಹಠ. ಹೇಗೂ ನೀನು ಈ ಮಗುವನ್ನು ಬೇಡವೆಂದು ತೀರ್ಮಾನಿಸಿರುವೆ. ನನಗಾಗಿ ಈ ಮಗುವನ್ನು ಹೆತ್ತುಕೊಡುವೆಯಾ? ದೈನ್ಯದಿಂದ ಕೇಳಿದಳು. ನಯನಾಳ ಗಂಡನು, ಅತ್ತಿಗೆ ಹೇಳುವುದು ಸರಿಯಾಗಿಯೇ ಇದೆ ನಯನ, ನಿನಗೆ ಬೇಡವೆಂದರೆ ಬಿಡು, ನಾನು ಸಾಕ್ತೀನಿ ಎಂದು ಅವರು ಹೇಳ್ತಾ ಇದ್ದಾರೆ ಅಲ್ವಾ ಎಂದು ಅವಳನ್ನು ಒಪ್ಪಿಸಲು ಪ್ರಯತ್ನಿಸಿದ. ಪರಿಪರಿಯಾಗಿ ನಮಿತ ಕೇಳಿಕೊಂಡರೂ ಒಪ್ಪದ ನಯನ ಮಾರನೆಯ ದಿನ ಆಸ್ಪತ್ರೆಗೆ ಹೋಗುತ್ತಾಳೆ. ನಯನಾಳನ್ನು ಪರೀಕ್ಷಿಸಿದ ಡಾಕ್ಟರ್, ಸಮಯ ಮೀರಿದೆ, ಈಗ ಗರ್ಭಪಾತ ಮಾಡಿಸುವುದರಿಂದ ನಿಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಹೇಳುತ್ತಾರೆ. ಆಕಾಶವೇ ತಲೆಗೆ ಬಿದ್ದಂತೆ ನಯನ ಅಕ್ಕನ ಮನೆಗೆ ಬಂದು ಅಳುತ್ತಾಳೆ. ಯಾರೆಷ್ಟೇ ಸಮಾಧಾನ ಮಾಡಿದರೂ ನನಗೆ ಈ ಮಗು ಬೇಡ ಎಂಬುದು ಒಂದೇ ಅವಳ ಹಠವಾಗಿತ್ತು. ನಮಿತಾ ತಂಗಿಯ ಬಳಿಗೆ ಬಂದು, ಮೊದಲೇ ಹೇಳಿದಂತೆ ನಿನಗೆ ಮಗು ಬೇಡವೆಂದರೆ ನಾನು ಸಾಕುತ್ತೇನೆ. ಹೇಗೂ ಮಕ್ಕಳು ಇಬ್ಬರು ಹಾಸ್ಟೆಲ್ನಲ್ಲಿ ಓದುತ್ತಾರೆ. 1-2 ತಿಂಗಳು ನಿನ್ನ ಮನೆಯಲ್ಲಿದ್ದು ಆಮೇಲೆ ಇಲ್ಲಿ ಬಂದು ಇದ್ದು ಬಿಡು. ಇಲ್ಲೇ ಹೆರಿಗೆಯಾಗಲಿ. ನಿನ್ನನ್ನು ಮಗುವನ್ನು ನಾನು ನೋಡಿಕೊಳ್ಳುತ್ತೇನೆ. 1 ತಿಂಗಳಾದ ನಂತರ ನೀನು ಸುಧಾರಿಸಿಕೊಂಡು ನಿನ್ನ ಮನೆಗೆ ಹೋಗು ಎಂದಾಗ ನಯನ ಬೇರೇನೂ ದಾರಿ ಇಲ್ಲದೆ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪುತ್ತಾಳೆ. 5 ತಿಂಗಳ ಬಳಿಕ ಹೆರಿಗೆಯಾಗಿ ಆರೋಗ್ಯವಂತ ಮುದ್ದಾದ ಗಂಡು ಮಗು ಹುಟ್ಟಿತು. ನಮಿತಾ ಸಂತೋಷದಿಂದಲೇ ಬಾಣಂತಿ ಹಾಗೂ ಮಗುವಿನ ಆರೈಕೆಯನ್ನು ಮಾಡಿದಳು. ನಮಿತಾ ಮಗುವನ್ನು ಒಂದು ಕ್ಷಣವೂ ಬಿಟ್ಟಿರುತ್ತಿರಲಿಲ್ಲ. ಅದನ್ನು ಕಾಣುವಾಗ ನಯನಾಳಿಗೆ ಎದೆಯೊಳಗೆ ಸಂಕಟವಾಗುತ್ತಿತ್ತು. ಮುಂಚೆ ಮಗು ಬೇಡವೆಂದು ಹೇಳಿದ್ದರೂ ಮಗು ಹುಟ್ಟಿದ ಬಳಿಕ ಮಗುವಿನ ಮೇಲೆ ಸಹಜವಾಗಿಯೇ ಕರುಳ ತುಡಿತ ಹುಟ್ಟಿಕೊಂಡಿತ್ತು. ಹೊರಡುವ ದಿನ ನಯನ ಬೆಳಗಿನಿಂದಲೇ ಮಗುವನ್ನು ಕೈಬಿಟ್ಟಿರಲಿಲ್ಲ. ಮಗುವಿಗೆ ಸಾಕು ಅನಿಸುವಷ್ಟು ಹಾಲು ಕುಡಿಸಿ ನಯನ ಹೊರಟು ನಿಲ್ಲುತ್ತಾಳೆ. ಆಗ ನಮಿತಾ ನಯನಾಳ ಬಳಿ ಬರುತ್ತಾಳೆ. ಮಗುವನ್ನು ಅವಳ ಕೈಯಿಂದ ತೆಗೆದುಕೊಳ್ಳುತ್ತಾಳೆ. ನಮಿತಾ, ನಯನ, ಇಂತಹ ಮುದ್ದಾದ ಮಗು ಬೇಡ ಎಂದು ತೀರ್ಮಾನಿಸಿದ್ದೆ ಅಲ್ವಾ? ನೋಡು, ನಿನ್ನ ಮಕ್ಕಳು ಈ ಮಗುವನ್ನು ತುಂಬ ಬೇಗ ಸ್ವೀಕರಿಸುತ್ತಾರೆ. ಅಮ್ಮ ಅಪ್ಪ ಇದ್ದರೂ ತಾಯಿ ತಂದೆ ಇಲ್ಲದಂತೆ ಈ ಮಗು ಬೆಳೆಯಲು ನಾನು ಕಾರಣ ಆಗಲಾರೆ ಎಂದು ಮಗು ಹುಟ್ಟಿದ ದಿನವೇ ನಾನು ತೀರ್ಮಾನಕ್ಕೆ ಬಂದಿದ್ದೆ. ತಂದೆ ತಾಯಿ ಇಲ್ಲದ ಎಷ್ಟೋ ಮಕ್ಕಳು ಇದ್ದಾರೆ. ನಿನ್ನ ಭಾವನನ್ನು ಒಪ್ಪಿಸಿ ಯಾವುದಾದರೂ ಮಗುವನ್ನು ತಂದು ಸಾಕ್ವೆ ಎಂದಾಗ ಅವಳ ಕಣ್ಣು ತುಂಬಿ ಬಂದಿತ್ತು. ಮಗುವಿನ ಕೆನ್ನೆಯನ್ನು ಮೃದುವಾಗಿ ಚುಂಬಿಸಿದಳು. ಅವಳ ಕಣ್ಣ ಹನಿಯೊಂದು ಮಗುವಿನ ಕೆನ್ನೆಯ ಮೇಲೆ ಬಿತ್ತು. ಮಗುವನ್ನು ನಯನಾಳ ಕೈಗಿಳಿಸಿದಳು. ಆಗ ನಯನ, ಅಕ್ಕ, ಇಂದು ಈ ಮಗು ಬದುಕಿ ಇದೆ ಎಂದಾದರೆ ಅದು ನಿನ್ನಿಂದ. ಏನಂದೆ? ತಾಯಿ ತಂದೆ ಇದ್ದೂ ಇಲ್ಲದಂತೆ ಮಗು ಬೆಳೆಯುವುದು ನನಗೆ ಇಷ್ಟ ಇಲ್ಲ ಅಂದೆ ಅಲ್ವಾ? ಈಗ 1 ತಿಂಗಳಿನಿಂದ ಹೆತ್ತ ತಾಯಿಯಾದ ನನಗಿಂತ ಹೆಚ್ಚು ನೀನು ಈ ಮಗುವನ್ನು ಹಚ್ಚಿಕೊಂಡಿರುವೆ. ನನ್ನ ಮಗ ನನ್ನ ಜೊತೆ ಇದ್ದರೆ ನನ್ನಿಂದಾದರೂ ಪ್ರೀತಿ ಮಮತೆಯ ಕೊರತೆಯಾಗಬಹುದೇನೋ, ಆದರೆ ನಿನ್ನ ಬಳಿ ಇದ್ದರೆ ಖಂಡಿತ ಅವನಿಗೆ ತಾಯಿ ಪ್ರೀತಿಯ ಕೊರತೆ ಆಗದು. ನನಗೆ ಮಗುವನ್ನು ಬಿಟ್ಟು ಹೋಗಲು ಖಂಡಿತ ಕಷ್ಟ ಆಗುತ್ತಿದೆ. ಈ ಮಗುವಿಗಾಗಿ ಈಗ ಜಗತ್ತನ್ನೇ ಎದುರಿಸಲು ನಾನು ಸಿದ್ಧಳಿರುವೆ. ಆದರೆ ಅಂದು ನಾನು ಮಗು ಬೇಡವೆಂದು ತೆಗೆಸಲು ಆಸ್ಪತ್ರೆಗೆ ಹೋದಾಗ ಮಗುವನ್ನು ತೆಗೆಯಲು ಸಾಧ್ಯವಿಲ್ಲವೆಂದು ಹೇಳಬೇಕೆಂದು ಡಾಕ್ಟರ್ ಹತ್ತಿರ ನೀನು ಹೇಳಿರುವುದನ್ನು ನನಗೆ ಡಾಕ್ಟರ್ ಮಗು ಹುಟ್ಟಿದ ದಿನವೇ ಹೇಳಿದರು. ನನ್ನ ಈ ಕಂದ ಇಂದು ಪ್ರಪಂಚವನ್ನು ನೋಡುತ್ತಿದೆ ಎಂದಾದರೆ ಅದು ನಿನ್ನಿಂದ. ಇವನ ಮೇಲಿನ ಪೂರ್ತಿ ಹಕ್ಕು ನಿನ್ನದೊಬ್ಬಳದೆ ಎಂದು ಹೆಚ್ಚು ಕಡಿಮೆ ಅಳುತ್ತಲೇ ನಮಿತಾಳ ಕೈಯಲ್ಲಿ ಮಗುವನ್ನು ಇರಿಸಿ
ನಯನ ಹಿಂದಿರುಗಿ ನೋಡದೆ ನಡೆದಳು. ಒಬ್ಬಳ ಕಂಗಳಿಂದ ದುಃಖದ ಹನಿಗಳು ಸುರಿಯುತ್ತಿದ್ದರೆ ಇನ್ನೊಬ್ಬಳ ಕಣ್ಣುಗಳಿಂದ ಆನಂದದ ಹನಿಗಳು ಸುರಿಯುತ್ತಿದ್ದವು. ನಮಿತಾಳ ಮಡಿಲು ತುಂಬಿತ್ತು, ಬದುಕು ಅರಳಿತ್ತು. ಅರಿವಿಲ್ಲದೆಯೇ ಪುಟ್ಟ ಮಗು ನಮಿತಾಳ ಬೆರಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ಕತೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.